ಎರಡನೇ ಏರ್ಪೋರ್ಟ್ ಏನು ತುಮಕೂರಲ್ಲಿ ಆಗುತ್ತೆ ಸರ್? ನಾವು ಪ್ರಸ್ತಾವನೆ ಹೇಳ್ತಾ ಇದ್ದೀವಿ. ನಾವು ನಮ್ಮ ಅಹವಾಲು ಹೇಳ್ಬೇಕಲ್ಲ. ನಮಗೇನಂದ್ರೆ ಆ ಭಾಗದಲ್ಲಾದ್ರೆ ಸುಮಾರು ನಾರ್ದರ್ನ್ ಕರ್ನಾಟಕದಿಂದ ಬರೋರಿಗೆಲ್ಲ ಅನುಕೂಲ ಆಗುತ್ತೆ. 22 ಡಿಸ್ಟ್ರಿಕ್ಟು ಬರುತ್ತೆ, ತುಮಕೂರು ಆಗಿ ಹೋಗುತ್ತೆ. ಆ ಭಾಗದಲ್ಲಾದ್ರೆ ಬೇಗ ಅವರಿಗೆ ಅನುಕೂಲ ಆಗುತ್ತೆ. ಆಮೇಲೆ ಕನೆಕ್ಟಿವಿಟಿ ಕೂಡ ಈಗಿರುವ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೂ ಕನೆಕ್ಟ್ ಮಾಡ್ಕೋಬಹುದು ಅಂತ ಅವರು ಟೆಕ್ನಿಕಲಿ ಏನ್ ಮಾಡ್ತಾರೆ ನೋಡ್ಬೇಕು. ಮೆಟ್ರೋದ್ರು ನಡೀತಾ ಇದೆ. DPR ಇನ್ನೂ ಫೈನಲೈಸ್ ಆಗಿಲ್ಲ. DPRಗೆ ಹೈದರಾಬಾದ್ ಕಂಪನಿ ಕೊಟ್ಟಿದ್ದಾರೆ. ಅವರು DPR ಇನ್ನೂ ಸಬ್ಮಿಟ್ ಮಾಡಿಲ್ಲ. ಮಾಡಿದ್ಮೇಲೆ ತೀರ್ಮಾನ ತಗೊಳ್ತೀವಿ. PPP ಮಾಡೆಲ್ನಲ್ಲಿ ಸರ್ಕಾರದ್ದೇನು ಇನ್ವೆಸ್ಟ್ಮೆಂಟ್ ಇರಲ್ಲ. ಅದ ನಂತರ DPR ಬಂದ ನಂತರ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಪರ್ಮಿಷನ್ ಕೇಳಬೇಕಾಗುತ್ತೆ. ಯಾಕೆಂದ್ರೆ ನಾವಲ್ಲಿ ರೋಡಿನ ಮಧ್ಯದಲ್ಲಿ ಹೋಗೋದಾದ್ರೆ ಮೀಡಿಯನ್ನಲ್ಲಿ ಅವ್ರು ಪರ್ಮಿಷನ್ ಕೊಡಬೇಕಾಗುತ್ತೆ.